ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ಬಂದ್ಬಿಟ್ಟು ಎಲ್ಲರಿಗೂ ಫೇವ್ರೇಟ್ ಆದಂಥ ರೆಸಿಪಿ ಈರುಳ್ಳಿ ಸಮೋಸ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ಸಮೋಸ ಈಸಿಯಾಗಿ ಯಾವುದೇ ರೀತಿ ಇಟ್ಟು ಕಳಿಸ್ತಿರೇ ರೆಡಿಮೇಡ್ ಸಿಗುವಂಥ ಶೀಟ್ ಇಟ್ಕೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ರೆಸಿಪಿ. ಕೆಲವೊಂದು ಟಿಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಸಹ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಸೈಜ್ದು 4 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ನೀವು ಹಸಿಯಾಗಿ ಕೂಡ ಮಾಡ್ಕೊಬೋದು, ಅದೊಂಥರ ಫ್ಲೇವರ್ ಟೇಸ್ಟ್ ಸಿಗುತ್ತೆ. ಆದರೆ ಇದಕ್ಕೆ ನಾನು ಇವತ್ತು ತರಕಾರಿ ಹಾಕೋದ್ರಿಂದ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಒಂದು 30 ಸೆಕೆಂಡ್ ಫ್ರೈ ಮಾಡಿದ್ಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಎಲೆಕೋಸು, ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕ್ಯಾಪ್ಸಿಕಮ್ಮು ಅಥವಾ ಹಸಿ ಬಟಾಣಿ, ಬೀನ್ಸ್ ಎಲ್ಲ ಕೂಡ ಹಾಕ್ಕೊಬೋದು. ಆದರೆ ನಾನು ಇವತ್ತು ಇದನ್ನು ತುಂಬ ಹೊತ್ತು ಫ್ರೈ ಮಾಡಲ್ಲ, ಜಸ್ಟ್ ಒಂದು 2 ನಿಮಿಷ ಮಾತ್ರ ಫ್ರೈ ಮಾಡ್ಕೊತೀನಿ. ಅರ್ಧ ಬಿಸಿ ಆಗಬೇಕು, ಅರ್ಧ ಹಸಿಯಾಗೂ ಇರಬೇಕು, ಆ ಥರ ಮಾಡ್ಕೊಳ್ಳಿ. ಆವಾಗ ಸಮೋಸ ತಿಂದಾಗ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಇಷ್ಟು ಹಾಕ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬೇಕಂದರೆ ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಬೋದು. ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಜಸ್ಟ್ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಪುದೀನ ಫ್ಲೇವರು ಅಥವಾ ಸಬ್ಸಿಗೆ ಸೊಪ್ಪು ಫ್ಲೇವರ್ ಬೇಕಂದರೆ ಅದು ಕೂಡ ಹಾಕ್ಬೋದು. ಇನ್ನೂ ಸಖತ್ತಾಗಿರುತ್ತೆ ಸಬ್ಸಿಗೆ ಸೊಪ್ಪು ಹಾಕಿದ್ರೆ. ಕೆಲವೊಂದು ಕಡೆ ಹಾಕ್ತಾರೆ, ಕೆಲವೊಂದು ಕಡೆ ಹಾಕೋದಿಲ್ಲ. ಸೊ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಇದನ್ನು ಪೂರ್ತಿ ಕಂಪ್ಲೀಟಾಗಿ ತಣ್ಣಗಾಕ್ಬಿಡಿ. ತಣ್ಣಗಾದ್ಮೇಲೆ ನೀವು ಸಮೋಸ ಮಾಡೋಕ್ಕಾಗೋದು. ಈಗ ನೋಡಿ ನಾನು ಈ ಥರ ರೆಡಿಮೇಡ್ ಶೀಟ್ಸ್ ತೊಗೊಂಡಿದ್ದೀನಿ. ಇದೆಲ್ಲ ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲಿ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಮನೇಲಿ ಕೂಡ ಈಸಿಯಾಗಿ ಮಾಡ್ಕೋಬೋದು. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಮಾಡೋದಂತ. ನೀವೇನಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಹಳೆ ವೀಡಿಯೋನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಇದು ರೆಡಿಮೇಡ್ ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಬಂದೆ. ತುಂಬಾ ಇಷ್ಟ ಆಯಿತು. ಈ ಥರ ಒಂದು ಶೀಟ್ ಇಟ್ಕೊಂಡು ಇನ್ನೂ ನಿಮಗೆ ಡಿಫ್ರೆಂಟ್ ರೆಸಿಪಿಗಳನ್ನ ಇನ್ನು ಮುಂದೆ ಶೇರ್ ಮಾಡ್ತಾಯಿದ್ದೀನಿ. ಆದರೆ ಫಸ್ಟ್ ಟೈಮ್ ನಿಮಗೆ ಸಮೋಸ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದು ಪ್ರಿಪೇರ್ ಮಾಡೋದಕ್ಕೆ ನಾನು ಒಂದು ಕಪ್ಪಲ್ಲಿ ಒಂದು 1/4 ಕಪ್ ಆಗೋಷ್ಟು ಮೈದಾ ಇಟ್ಟು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಪೇಸ್ಟ್ ಥರ ರೆಡಿ ಮಾಡ್ಕೊತೀನಿ. ಮತ್ತು ಇನ್ನೊಂದೇನೆಂದರೆ ಈ ರೆಡಿಮೇಡ್ ಶೀಟ್ ಇದೆಯಲ್ಲ, ಅದನ್ನು ನೀವು ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕಂದ್ರೆ ಫ್ರೀಝರಲ್ಲೇ ಇಡಬೇಕು. ಫ್ರಿಜ್ಜಲ್ಲೆಲ್ಲ ಫ್ರೀಝರಲ್ಲಿ ಇಡಬೇಕು. ಸೊ ನಿಮ್ಗೆ ಯಾವಾಗ ಬೇಕೋ ಆವಾಗ ಮಾಡೋದಕ್ಕೆ ಒಂದು 15 ನಿಮಿಷ ಮುಂಚೆನೇ ಎತ್ತಿಡಬೇಕು. ನೀವು ಒಂದು 15 ನಿಮಿಷ ಮುಂಚೆನೇ ಎತ್ತಿಟ್ರೆ ಆವಾಗ ಫ್ರೀಝೆಲ್ಲ ಹೋಗಿ ನಿಮಗೆ ನಾರ್ಮಲ್ ಸ್ಟೇಜಿಗೆ ಬರುತ್ತೆ. ಆವಾಗ ನೀವು ಇಷ್ಟವಾದಂಥ ರೆಸಿಪಿ ಮಾಡ್ಕೋಬೋದು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಏನಾದರೂ ಗೊತ್ತಿದ್ದರೆ ನೀವು ನಾರ್ಮಲಾಗಿ ಇನ್ನೊಂದು ಥರ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ ಕೆಲವರು, ಆ ಥರ ಕೂಡ ಮಾಡ್ಕೊಬೋದು. ಇವಾಗ ಸ್ಟಫಿಂಗ್ ಅನ್ನೋದು ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಸ್ವಲ್ಪ ಸೈಜ್ ಬಂದ್ಬಿಟ್ಟು ಮೀಡಿಯಮ್ ಸೈಜು, ತುಂಬ ದೊಡ್ಡದಲ್ಲ, ತುಂಬ ಚಿಕ್ಕದಲ್ಲ, ಒಂದು ಮೀಡಿಯಮ್ ಸೈಜ್ ಸಮೋಸ ಆಗುತ್ತೆ ಇದು. ಈಗ ನೋಡಿ ನಾನು ಮೈದಾ ಹಿಟ್ಟಿದ್ದು ಪೇಸ್ಟ್ ಎಲ್ಲೆಲ್ಲಿ ಹಚ್ಕೊಂಡು ಇದನ್ನು ಈ ಥರ ಕವರ್ ಮಾಡ್ಕೊತಾ ಇದ್ದೀನಿ. ಸೈಡಲ್ಲಿ ಏನಾದರೂ ಓಪನ್ ಇದ್ದರೆ ಅಲ್ಲೊಂದು ಸ್ವಲ್ಪ ಮೈದಾ ಹಿಟ್ಟು ಪೇಸ್ಟ್ ಹಾಕ್ಕೊಳ್ಳಿ, ಅಥವಾ ಗ್ಯಾಪ್ ಇದ್ರೂ ನಡೆಯುತ್ತೆ. ಯಾಕಂದರೆ ಎಣ್ಣೆನಲ್ಲಿ ಫ್ರೈ ಮಾಡೋವಾಗ ಎಣ್ಣೆ ಒಳಗಡೆ ಹೋಗುತ್ತೆ. ಎಣ್ಣೆನಲ್ಲಿ ಫ್ರೈ ಆದಾಗ ಇನ್ನೂ ಮಸಾಲೆ ಚೆನ್ನಾಗಿರುತ್ತೆ. ಸೊ ಇನ್ನೂ ಒಂದು ಸರಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ಥರ ನೋಡಿ ಫೋಲ್ಡ್ ಮಾಡಿಕೊಂಡು ಸ್ಟಫಿಂಗ್ ಹಾಕ್ಕೊಳ್ಳಿ. ಸೊ ಇದರಲ್ಲಿ ನೀವು ಎಗ್ಗದ್ದು ಮಾಡ್ಕೋಬೋದು, ನಾನ್ ವೆಜ್ ಇಷ್ಟಪಡೋರಾದರೆ ಚಿಕನ್ ಕೈಮಾದಲ್ಲಿ ಮಾಡ್ಕೋಬೋದು, ಅಥವಾ ಈ ಥರ ಬೇರೆ ತರಕಾರಿ ಇಲ್ದಿರೇ ಬೇರೆ ಈರುಳ್ಳಿನಲ್ಲೇ ಕೂಡ ಮಾಡ್ಕೊಬೋದು. ಇವಾಗ ಆಲ್ಮೋಸ್ಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ತೊಗೊಂಡಿರೋಂಥ ಸ್ಟಫಿಂಗಿಗೆ ಒಂದು 15 ಆಗಿತ್ತು ನನಗೆ. ಸೊ ಇವಾಗ ಮೇನ್ ಟಿಪ್ಸ್ ಏನಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಆದರೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಟು ಬೇಯಕ್ಕೆ ಹೋಗಬೇಡಿ. ಈ ಪ್ರಿಪೇರ್ ಮಾಡೋಕ್ಕೆ ಮುಂಚೆನೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿತ್ತು, ಆದರೆ ಇದನ್ನು ಸಮೋಸನ ಎಣ್ಣೆನಲ್ಲಿ ಬಿಡೋವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಇದು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ, ಒಂದು 5 ರಿಂದ 6 ನಿಮಿಷ ತೊಗೊಳುತ್ತೆ. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗನೆ ಸಿದೋಗುತ್ತೆ. ಒಳಗಡೆ ಮಸಾಲೆ ಅನ್ನೋದು ಹಸಿಯಾಗಿ ಇರುತ್ತೆ. ಅದಕ್ಕೆ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಡಾರ್ಕ್ ಕಲರ್ ಬರೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ತಿರುಗಿಸ್ಕೊಂಡು ಚೆನ್ನಾಗಿ ಡಾರ್ಕ್ ಕಲರ್ ಬರಬೇಕು. ಆವಾಗ ನಿಮಗೆ ಸೌಟಿಂದ ತೆಗೆಯೋವಾಗನೇ ಗೊತ್ತಾಗುತ್ತೆ, ಆ ಕ್ರಿಸ್ಪಿನ ಸೌಂಡು ಗೊತ್ತಾಗ್ಬಿಡುತ್ತೆ. ಸೊ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ ನನಗೆ. ಸೊ ಇದನ್ನು ನಾನು ಇದೇ ಥರ ಇನ್ನೂ 2 ಬ್ಯಾಚ್ ಮಾಡಿ ಎತ್ಕೊತೀನಿ. ಇವಾಗ ನೀವೇ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ನಿಮಗೆ ಟೈಮ್ ಇದ್ದರೆ ಬೇಕಂದರೆ ಮನೆಯಲ್ಲೇ ಮೈದಾ ಹಿಟ್ಟಲ್ಲಿ ಇಟ್ಟು ಕಳಿಸ್ಬಿಟ್ಟು ಶೀಟ್ ಕೂಡ ಮಾಡ್ಕೊಬೋದು. ಟೈಮ್ ಇಲ್ಲದೆ ಇರೋರಿಗೆ ಈ ಥರ ರೆಡಿಮೇಡ್ ಶೀಟ್ ಸಿಗುತ್ತಲ್ವ, ತಗೊಬಂದು ಈಸಿಯಾಗಿ ಮಾಡ್ಕೊಳ್ಳಿ. ಸೊ ಇದನ್ನು ಬಿಸಿ ಇರೋವಾಗ ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಸೊ ಖಂಡಿತ ಎಲ್ಲರಿಗೂ ಸಮೋಸ ಇಷ್ಟ ಆಗುತ್ತೆ. ಇಷ್ಟ ಆಗೋರು ಖಂಡಿತ ಟ್ರೈ ಮಾಡಿ, ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.